ಮಹಾವತಾರ್ ಫೌಂಡೇಶನ್ ಝೂಮ್ ಮತ್ತೆ ಯೂಟ್ಯೂಬ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮಮಿತ್ರರಿಗೂ ಹಾಗೂ ಈ ವೇದಿಕೆಯಲ್ಲಿ ಆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ನನ್ನ ಆತ್ಮಮಿತ್ರರಿಗೂ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿಯವರಿಗೂ ಮತ್ತು ಅವರ ಶ್ರೀಮತಿಯವರಿಗೂ ಹಾಗೂ ಆಶ್ರಮ್ ಮಾಸ್ಟರ್ಸ್ಗೂ ಮತ್ತೆ ಎಲ್ಲ ಯೂನಿವರ್ಸ್ಗೆ ನಮ್ಮ ಪತ್ರಿಜಿ ಗುರುಗಳಿಗೆ ಪತ್ರಿ ಅಮ್ಮನವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈಗ ಈ ಒಂದು ಧ್ಯಾನಕ್ಕೆ ಬಂದು 1 ವರ್ಷ 1 ತಿಂಗಳ ಆಗ್ತಾ ಇದೆ. ಆಲ್ಮೋಸ್ಟ್ ನಾನು ಬಂದಾಗ್ನಿಂದ ನಾನು ಯೂಟ್ಯೂಬ್ ಇಂದ ನನಗೆ ಪರಿಚಯ ಆಗಿದ್ದು. ಈ ಒಂದು ವೇದಿಕೆನ ನಾನು ತುಂಬಾ ಬಳಸ್ಕೊಂಡಿದ್ದೀನಿ. ಇಲ್ಲಿ ನನ್ನ ಒಂದು ವಿಚಾರ ನಮ್ಮ ಇವತ್ತು ಈ ವೇದಿಕೆಯಿಂದ ನಾವ್ ಏನ್ ಪಡ್ಕೊಂಡಿದ್ವಿ, ನನ್ನ ಅನುಭವಗಳೇನು ಅನ್ನೋದು ಈ ವಿಚಾರವಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಪತ್ರಿಜಿಯವರ ಜ್ಞಾನಸುಧೆನೂ ಸ್ವಲ್ಪ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಅನುಭವ ಮತ್ತೆ ನಾನು ಇಲ್ಲೇನು ಈ ವೇದಿಕೆಯಿಂದ ಪಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಮಾಸ್ಟರ್ಸ್, ನಾನು ಬಂದಾಗಿಂದ ಆಲ್ಮೋಸ್ಟ್ ಆಲ್ ಈ ವೇದಿಕೆಯನ್ನು ನಾನು ಬಳಸ್ಕೊಂಡಿದ್ದೀನಿ. ಪರೋಕ್ಷವಾಗಿರ್ಬೋದು, ಪ್ರತ್ಯಕ್ಷವಾಗಿರ್ಬೋದು. ಅಂದ್ರೆ ಯೂಟ್ಯೂಬ್ ಮತ್ತೆ ನನಗೆ ಸಮಯ ಸಿಕ್ತಾಗೆಲ್ಲ ಆನ್ಲೈನ್ಗೂ ಬಂದಿದ್ದೀನಿ. ಈಗ ನಮ್ಮ ಜೀವನದಲ್ಲಿ ನವರತ್ನಗಳು, ಪಂಚೇಂದ್ರಿಯಗಳು ಅಂತ ಹೀಗೆ ನಾನಾ ತರ ಹೇಳ್ತೀವಿ. ಎಲ್ಲಾನು ಆಡ್ ನಂಬರ್ ಅಲ್ಲಿ ಇರುತ್ತೆ. ಆದ್ರೆ ಯಾವ್ದಿಲ್ಲದೆ ಇದ್ರೂ ಕೂಡ ನಮ್ಮ ಪಂಚೇಂದ್ರಿಯಗಳಿದೆಯಲ್ಲ, ಅವಿಲ್ಲ ಅಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ವಸ್ತುವನ್ನು ನಾವು ನೋಡೋದಕ್ಕಾಗ್ಲಿ ಅಥವಾ ಫೀಲ್ ಮಾಡೋದಕ್ಕಾಗ್ಲಿ ಆ ಅನುಭವ ನಾವು ಸವಿಯೋದಕ್ಕೆ ಆಗಲ್ಲ. ಅದೇ ತರ ಈ ವೇದಿಕೆನಲ್ಲಿ ಪಡೆದುಕೊಂಡಿರೋದಕ್ಕಿಂತನೂ ಕಳೆದುಕೊಂಡಿದ್ದೇ ಜಾಸ್ತಿ. ಹಾಗಂದ್ರೆ ದ್ವೇಷ, ರಾಗ, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಒಂದು ನಾವು ಏನು ನಮ್ಗೆ ಜೀವನದಲ್ಲಿ ಇವುಗಳ ಅವಶ್ಯಕತೆಗಿಂತನೂ ಇದರಿಂದ ಆಗ್ತಕ್ಕಂಥ ಅನಾನುಕೂಲಗಳು, ಅನಾರೋಗ್ಯ ಮತ್ತೆ ನಮ್ಮ ಅಭಿವೃದ್ಧಿಗೆ ಕುಂಠಿತ, ಈ ರೀತಿ ಆಗ್ತಕ್ಕಂಥ ವಿಚಾರಗಳಿಂದ ನಾವು ಕಳೆದುಕೊಂಡಿದ್ದೀವಿ. ಇದನ್ನ ನಾವು ಕಳೆದುಕೊಂಡು ನಾವು ಪಡೆದುಕೊಂಡಿರೋದು ಏನಂದ್ರೆ ಸುಖ, ಶಾಂತಿ, ಪ್ರೀತಿ, ವಿಶ್ವಾಸ. ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ನಾನೇ ಮಾತಾಡ್ಬೇಕಾ, ನಾನೇ ಹೇಳ್ಬೇಕಾ, ಈ ಸಮಯದಲ್ಲೇ ಹೇಳ್ಬೇಕಾ, ಇವ್ರಿಗೆ ಹೇಳ್ಬೇಕಾ ಅನ್ನೋ ಎಲ್ಲ ಸಂಯೋಚಿತವಾದ ಒಂದು ಮಾತಾಗ್ಬೋದು, ವಾಕ್ಚಾತುರ್ಯ ಆಗ್ಬೋದು, ನಮ್ಮ ಜೀವನ ಶೈಲಿ, ಆರೋಗ್ಯ, ನಡೆ, ನುಡಿ, ಉಡುಗೆ ತೊಡುಗೆ, ಪ್ರೀತಿ, ವಿಶ್ವಾಸ ಪ್ರತಿಯೊಂದನ್ನು ಇಲ್ಲಿ ನಾವು ಗಳಿಸಿದ್ದೀವಿ. ಯಾಕೆಂದ್ರೆ A to Z ಅಂದ್ರೆ 26 ಅಕ್ಷರ. ಕನ್ನಡದಲ್ಲಿ ರು ಸೇರಿಸ್ಕೊಂಡ್ರೆ 51 ಆಗುತ್ತೆ. ರು ಬಿಟ್ರೆ 49 ಆಗುತ್ತೆ. ಅದೇ ತರ 49 ಕನ್ನಡದ ವರ್ಣಮಾಲೆಗಳ ರೀತಿನಲ್ಲಿ ಇಲ್ಲಿ ಸಾಕಷ್ಟು ನಿಧಿ ಇದೆ. ಈ ಒಂದು 365 ಅಂತ ಹೇಳ್ತೀವಿ, ಎಷ್ಟೋ ಎಪಿಸೋಡ್ಸ್ ಹೋಗಿದೆ. ಈ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ನಿಜಕ್ಕೂ ಎಲ್ಲಾ ನಡೆಸ್ತವೆ. ಅದು ಸರಿ, ಇದು ಸರಿ, ಅದು ಹಾಗೆ, ಇದು ಹೀಗೆ ಅಂತ ಜಡ್ಜ್ ಮಾಡಬಾರ್ದು ಅಂತ ಈ ಒಂದು 18 ಸೂತ್ರಗಳಿದೆ. ನಾನು ಯಾರನ್ನೂ ಜಡ್ಜ್ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ವಿಚಾರಗಳನ್ನ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಅನ್ಯಥಾ ಯಾರು ಭಾವಿಸಬಾರ್ದು. ನನಗೆ ಅನಿಸಿದ್ದನ್ನ ಮತ್ತೆ ಸತ್ಯವನ್ನೇ ನಾನು ಹೇಳ್ತಾ ಇದ್ದೀನಿ. ಈ ಒಂದು ವೇದಿಕೆನಲ್ಲಿ ಪ್ರತಿಯೊಂದು ಸಿಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಜೀವನ ಶೈಲಿ, ಆರೋಗ್ಯ, ಉಡುಗೆ ತೊಡುಗೆ, ಮನೆ ಹೇಗಿರ್ಬೇಕು, ಧ್ಯಾನ ಹೇಗ್ ಮಾಡ್ಬೇಕು, ಸಮಯನ್ನು ಹೇಗ್ ಕಳಿಬೇಕು, ಆನಂದ ಅಂದ್ರೇನು, ಅನಾರೋಗ್ಯ ಅಂದ್ರೇನು, ಆಕ್ಯುಪೆಂಚರ್ ಇರ್ಬೋದು, ಮತ್ತೆ ಶಿವಾಂಬು ಇರ್ಬೋದು, ಬೇರೆ ಬೇರೆ ಧ್ಯಾನದ ಜೊತೆಗೆ ಪರಿಕಲ್ಪನೆಗಳಿದೆಯಲ್ಲ. ಈಗ ನಾವು ಊಟ ಅಂದ್ರೆ ಬರೀ ಅನ್ನ ಸಾಂಬಾರ್ ಅಷ್ಟೇ ತಿನ್ನಲ್ಲ, ಅದ್ರ ಜೊತೆಗೆಲ್ಲ ಇಷ್ಟಿಷ್ಟು ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಮಜ್ಜಿಗೆ, ಪಲ್ಯ ಇಟ್ಕೊಂಡಿರೋ ತರ ಪ್ರತಿಯೊಂದು ಪರಿಕಲ್ಪನೆಗಳು ಇಲ್ಲಿ ಪೂರಕವಾಗಿ ಜೀವನಕ್ಕೆ ಏನ್ ಬೇಕೋ ಅವೆಲ್ಲಾನು ಇವರು ಉಚಿತವಾಗಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಅಪ್. ನನ್ನ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಲ್ಲೂ ಈ ಒಂದು ಭಾವನೆ ಇದೆ. ಆದ್ರೆ ನನಗೆ ಅವಕಾಶ ಸಿಕ್ಕಿರೋದ್ರಿಂದ ನಾನು ವಿಶೇಷವಾಗಿ ಈ ಒಂದು ಮಹಾವತಾರ ಫೌಂಡೇಶನ್ ಪ್ರಶಂಸೆ ಮಾಡ್ತಾ ನನ್ನ ಹೃದಯಾಂತರದ ಆಳದಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಲಕ್ಷ ಮಾಸ್ಟರ್ಗಳು ಬರ್ಲಿ. ಈಗ ಪತ್ರಿಜಿಯವರ ಕನಸು ನನಸಾಗಲಿ. ಎಲ್ಲ
ಈಗ ಏನ್ ಹೇಳ್ತಾರೆ, ಕಲಿಯುಗ ಅನ್ನೋದು ಹೋಗಿ ಸತ್ಯಯುಗ ಅಂತ ಸಾರಬೇಕು ಜನ. ಆ ಸತ್ಯಯುಗ ಬರ್ಬೇಕಾದ್ರೆ ಪ್ರತಿಯೊಬ್ರು ಜ್ಞಾನಿಗಳಾಗ್ಬೇಕು, ಪ್ರತಿಯೊಬ್ರು ಸಸ್ಯಾಹಾರಿಗಳಾಗ್ಬೇಕು, ಪ್ರತಿಯೊಬ್ರು ಪಿರಮಿಡ್ ಮಾಸ್ಟರ್ಗಳಾಗ್ಬೇಕು. ಒಬ್ರು ಒಂದು ಕೋಟಿ ಕೋಟಿ ಜನಕ್ಕೆ ಸಾರೋ ತರ ಆಗ್ಬೇಕು. ಈ ಒಂದು ವಿದ್ಯೆಯನ್ನ, ಈ ಜ್ಞಾನವನ್ನು, ಈ ಜ್ಞಾನಾಮೃತವನ್ನು ಪ್ರತಿಯೊಬ್ರು ಕರ್ತವ್ಯ ಆಗಿದೆ. ನಮ್ಮ ಜೀವನ ಹೇಗ್ ಮಾಡ್ತೀವಿ ನಾವು, ಈಗ ನಾವೊಂದು ಅತ್ತೆಯಾಗಿ, ಮಗಳಾಗಿ, ಒಂದು ಆಫೀಸಲ್ಲಿ ಒಂದು ವರ್ಕರ್ ಆಗಿ, ಈ ಸಮಾಜದಲ್ಲಿ ಒಂದು ಪ್ರಜೆಯಾಗಿ ನಮ್ಮ ಎಲ್ಲಾ ಒಂದು ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸ್ತೀರಿ, ಅದೇ ತರದಲ್ಲಿ ನಾವು ಈ ಒಂದು ಸಂಸ್ಥೆನಲ್ಲಿ ಇದ್ದುಕೊಂಡು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಈ ಸೇವೆಯನ್ನು ಮಾಡೋದ್ರಿಂದ ನಮಗೆ ಲಾಭ. ನಮ್ಗೆ ಲಾಭ ಅಂದ್ರೆ ಈಗ ಹೇಳ್ತಾರೆ ಕೆಲವರು, ಅಪ್ಪ ಈ ಜೀವನ ಯಾಕಾದ್ರೂ ಇದೆಯೋ, ಸಾಕಾಗಿದೆ ಅಂತೀವಿ. ಆ ಸಾಕಾಗಿದೆ ಅನ್ನೋದಕ್ಕಿಂತನೂ ನಾವು ಮುಕ್ತಿ ಪಡಿತೀವಿ ಅಂತೀರಲ್ಲ, ಆ ಅಂದ್ರೆ ಶಂಬಾಲ ಹೇಳ್ತಾರೆ, ಶಂಬಾಲದಲ್ಲಿ ಇನ್ನ ಒಂದು ಊಟ ಬೇಕಾಗಿಲ್ಲ, ಸುಖ, ಶಾಂತಿ, ಆನಂದವೇ ಆನಂದ ಅಂತ ಹೇಳ್ತಾರಲ್ಲ, ಒಂದು ಇಮ್ಯಾಜಿನೇಷನ್ ಅಂತ ಕೆಲವು ಬುಕ್ಸ್ ಅಲ್ಲಿ ನಾನು ಓದಿದ್ದೀನಿ. ಆ ರೀತಿ ನಮ್ಮ ಜೀವನ ಆಗ್ಬೇಕಾದ್ರೆ ಈ ಒಂದು ವೇದಿಕೆಯನ್ನ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಬಳಸ್ಕೊಂಡು ಬೆಳೆಸ್ತಾ ನಾವು ನಮ್ಮ ಒಂದು ಆತ್ಮಜ್ಞಾನವನ್ನು ಬೆಳೆಸ್ಕೊಂಡು ನಮ್ಮ ಉನ್ನತಿಗೆ, ನಮ್ಮ ಮುಕ್ತಿಗೆ, ನಮ್ಮ ಆನಂದಕ್ಕೆ, ನಮ್ಮ ಆರೋಗ್ಯಕ್ಕೆ ಇದನ್ನ ನಾವು ಬಳಸ್ಕೊಳ್ತಾ ನಾವು ಬೇರೆಯವ್ರಿಗೂ ಇದನ್ನ ಮಾರ್ಗದರ್ಶಕರಾಗಿ ಸೂಚಿಸ್ತಾ, ಬೇರೆಯವ್ರನ್ನೆಲ್ಲ ನಾವು ಧ್ಯಾನಿಗಳಾಗಿ ಮಾಡ್ತಾ, ಸತ್ಯಲೋಕವನ್ನು ಮಾಡ್ತಾ, ಆನಂದ ಲೋಕವನ್ನು ಮಾಡ್ತಾ, ಐಶ್ವರ್ಯ ಲೋಕವನ್ನು ಮಾಡ್ತಾ ನಾವು ಬೆಳೆಯೋಣ ಅಂತ ಹೇಳ್ತೀನಿ. ಹಾಗೇನೆ ನಾನೊಂದು ಚಿಕ್ಕದಾಗಿ ಪತ್ರಿಜಿಯವರ ಜ್ಞಾನಸುಧೆ ಅನ್ನೋದನ್ನು ಕೂಡ ಇದ್ರ ಜೊತೆಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದೇನಂದ್ರೆ, ಮನಸ್ಸಿನ ಚಂಚಲತೆಗೆ ಅರಿವೇ ಔಷಧಿ. ಮನಸ್ಸು ಒಂದು ವಸ್ತುವಿನ ಹಿಂದೆ ಓಡುತ್ತಿದ್ದರೆ ಅದನ್ನು ನಿಲ್ಲಿಸಬೇಕೆಂದರೆ ನಮ್ಮ ತಲೆಯಲ್ಲಿ ಯೋಚನೆಗಳು ಬಂದಾಗ ಮನಸ್ಸು ಓಡುತ್ತಿರುತ್ತದೆ. ನನ್ನ ಮನಸ್ಸು ಯಾವುದೋ ವಿಚಾರದ ಬಳಿ ಓಡುತ್ತಿದೆ ಎಂಬ ಅರಿವು ನಮ್ಮಲ್ಲಿ ನಾವೇ ಗುರುತಿಸಬೇಕು. ಇದು ಪ್ರಯೋಜನವೇ, ಇದು ಸಕಾರಾತ್ಮವೇ, ಇದರ ಅರಿವಿಗೆ ಬರಬೇಕು. ಅದನ್ನು ತಡೆಯೋದು ಬೇಡ. ಅದು ನಮಗೆ ಗೊತ್ತಾದರೆ ಸಾಕು. ಅದರ ಕಡೆ ಗಮನ ಕೊಟ್ಟಾಗ ನಿಧಾನವಾಗಿ ನಮ್ಮ ಮನಸ್ಸು ನಿಲ್ಲುತ್ತದೆ ಮಾಸ್ಟರ್ಸ್. ಒಂದು ಆಲೋಚನೆ, ಒಂದು ಮಾತು, ಒಂದು ಕ್ರಿಯೆ, ಈ 3 ವಿಷಯಗಳು ಶುದ್ಧೀಕರಣ ಮಾಸ್ಟರ್ಸ್. ಈ 3 ಹಂತಗಳನ್ನು ತ್ರಿಕರಣ ಶುದ್ಧಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಲೌಕಿಕ ಜನರು ಬಹಳಷ್ಟು ಆಲೋಚನೆಗಳನ್ನು, ಬಹಳಷ್ಟು ಪದಗಳನ್ನು ಯೋಚಿಸುತ್ತಿರುತ್ತಾರೆ. ನಂತರ ಅವರು ಚರ್ಚೆ ಮಾಡುತ್ತಾರೆ. ನಂತರ ಈ ಜಗತ್ತು ಹೀಗಿದೆ, ಆದರೆ ಪಾಂಡಿತ್ಯವೆಂದರೆ ಇಂತಹ ಕ್ರಿಯೆಗಳು ಸಾಮಾನ್ಯ. ಅವರು ಒಂದೇ ಒಂದು ಪದವನ್ನು ಒಮ್ಮೆ ಮಾತ್ರ ಆಲೋಚನೆ ಮಾಡುತ್ತಾರೆ. ಆಗ ಒಂದು ಕ್ರಿಯೆಯು ಸಂಭವಿಸುತ್ತದೆ, ಸಂಪೂರ್ಣ ಹಿಡಿತದಲ್ಲಿರುತ್ತದೆ. ಕಂಗಾಲಾಗದಲ್ಲಿ ಭವಿಷ್ಯವನ್ನು ಸಂಭವಿಸುವ ಹಾಗೆ ಅದು ಅದ್ಭುತ ಕೌಶಲ್ಯ, ಮತ್ತು ಇದು ಪಾಂಡಿತ್ಯದ ಮತ್ತು ಮಾತ್ರವೇ ಆಗಿದೆ. ಅದಕ್ಕೂ ಮೊದಲು ಒಬ್ಬರು 2 ವಿಷಯಗಳನ್ನು ಸಾಧಿಸಬೇಕು: ಸತ್ಯವಾಕ್ಯ ಪರಿಪಾಲನೆ. ಶಕ್ತಿ ಎಂದರೆ ನೀವು ಏನೇ ವಚನ ನೀಡಿದರೂ ಅದನ್ನು ನೀವು ಪಾಲಿಸಬೇಕು, ಅದನ್ನು ಕಾರ್ಯಗತಗೊಳಿಸಬೇಕು, ಅದನ್ನು ಪಾಲಿಸಬೇಕು. ನೀವೇ ನುಡಿದ ಮಾತುಗಳನ್ನು ಅನುಸರಿಸಬೇಕು, ಅವುಗಳನ್ನು ಗೌರವಿಸಬೇಕು. 2ನೇದು ಧ್ಯಾನದಲ್ಲಿ ಮುಂದಿನದು ಆಲೋಚನೆಯ ಹಂತ. 2 ವಿಷಯಗಳು ಸಾಧಿಸಿದರೆ ಆಗ ತ್ರಿಕರಣ ಶುದ್ಧಿ ಸ್ವಯಂಚಾಲಿತವಾಗಿ ಬರುತ್ತದೆ. ಸಾಮಾನ್ಯವಾಗಿ ನಮ್ಮನ್ನು ಕಂಡುಕೊಳ್ಳುವ ಏಕೈಕ ಮಾರ್ಗವೇ ಧ್ಯಾನ. ನಮ್ಮ ಪ್ರವೃತ್ತಿಗಳಿಂದ ನಾವು ಹೊರಬರಬೇಕೆಂದರೆ ಅದೇನೆಂದರೆ ಟೆಂಡೆನ್ಸಿ. ಉದಾಹರಣೆಗೆ, ಫೋನ್ ರಿಂಗ್ ಆಗಿರುವುದಿಲ್ಲ, ಆದರೂ ನಾವು ಪದೇ ಪದೇ ಫೋನ್ ನೋಡುತ್ತಿರುತ್ತೇವೆ. ಅದೇ ನಮ್ಮ ಟೆಂಡೆನ್ಸಿ. ಆ ಪ್ರಪಂಚ ಪ್ರಕೃತಿಯಾಗಿದೆ. ಇದೇ ನಾವು ಹೆಚ್ಚು ಹೆಚ್ಚು ಅದರ ಹಿಂದೆ ಹೋದರೆ ನಮ್ಮ ಮನಸ್ಸನ್ನು ಅದು ಆಕ್ರಮಿಸಿರುತ್ತದೆ. ಈ ಮನಸ್ಸು ಪ್ರವೃತ್ತಿಗಳ ಕೂಪ, ಜಾಲ. ಇವುಗಳಿಂದ ನಾವು ಎಷ್ಟು ಕಾನ್ಶಿಯಸ್ ಪ್ರಜ್ಞೆಯಿಂದ ನಾವು ಹೊರಬಂದರೆ ಮನಸ್ಸು ತನ್ನ ಬಲವನ್ನು ಕಳೆದುಕೊಳ್ಳುತ್ತದೆ ಮಾಸ್ಟರ್ಸ್. ಹಾಗಾಗಿ ಪ್ರತಿ ಕ್ಷಣದಲ್ಲಿಯೂ ಅರಿವಿನಿಂದ ನಾವು ಇದ್ದರೆ ನಮ್ಮ ಮನಸ್ಸು ಹಿಡಿತವನ್ನು ಸಾಧಿಸುವುದು. ಇದರಿಂದ ಧ್ಯಾನ ಮಾಡಲು ಸುಲಭವಾಗುತ್ತದೆ ಮಾಸ್ಟರ್ಸ್. ಧ್ಯಾನ ಮಾಡುವುದರಲ್ಲಿ ಅದು ನಮಗೆ ತಾನೇ ಆಗುವುದು. ನಾವು ವರ್ತಮಾನದಲ್ಲಿದ್ದಾಗ ಅದು ಘಟಿಸುತ್ತದೆ ಮಾಸ್ಟರ್ಸ್. ಜ್ಞಾನದ ದೊಡ್ಡ
ಶತ್ರು ಅಜ್ಞಾನವಲ್ಲ ಮಾಸ್ಟರ್ಸ್, ಜ್ಞಾನಿ ಎಂಬ ಭ್ರಮೆ. ನಾವು ಕೂಡ ಪತ್ರಿಜಿಯವರು ಹೇಳುವಂತೆ ನಾವು ಜ್ಞಾನಿಗಳು ಎಂಬ ಭ್ರಮೆಯಲ್ಲಿ ಇದ್ದೇವೆ. ನಮ್ಮ ಅಂತರಂಗ ಶುದ್ಧಿ ಇಲ್ಲ, ಬಹಿರಂಗ ಶುದ್ಧಿ ಇಲ್ಲ. ನಮ್ಮ ನಡೆ ನುಡಿ, ನಮ್ಮ ಕಾರ್ಯವೈಖರಿಗಳು ಬದಲಿಸಿಲ್ಲ. ಪತ್ರಿಜಿಯವರ 18 ಸೂತ್ರಗಳನ್ನು ನಾವು ಪ್ರತಿಕ್ಷಣ ನೆನಪಿಸಿದರೆ ಇವುಗಳಿಂದ ನಾವು ಹೊರಬಂದು ಸುಖ, ಶಾಂತಿ, ಆನಂದ, ಆತ್ಮಾನಂದ, ಮುಕ್ತಿ ಪಡೆಯುತ್ತೇವೆ ಮಾಸ್ಟರ್ಸ್. ನಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿರುತ್ತದೆ. ಇಡೀ ಪ್ರಪಂಚ ನನ್ನೆದುರು ಆಯುಧವನ್ನು ಕೆಳಗಿಳಿಸುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ ಕೆಲವರೆದುರು ಕುರುಡರಾಗುವುದು, ಕೆಲವರ ಮಾತಿಗೆ ಕಿವುಡನಾಗುವುದು, ಇನ್ನೂ ಕೆಲವರ ಜೊತೆ ಮಾತು ಬಾರದವನಾಗುವುದು. ಏಕೆಂದರೆ ನಮ್ಮಲ್ಲಿ ಬೇಕಿರುವುದು ಗದ್ದಲವಲ್ಲ, ಕೇವಲ ನೆಮ್ಮದಿಯಷ್ಟೇ ಮಾಸ್ಟರ್. 100 ಗುರುಗಳು ಸೇರಿ ಕಲಿಸಲಾಗದಷ್ಟು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸುತ್ತದೆ, ಅದೇ ಸಮಯ. ಇದಕ್ಕೆ ಎಷ್ಟು ಶಕ್ತಿ ಮೌಲ್ಯವಿದೆ ಎಂದರೆ ದುಃಖ ಆನಂದಕ್ಕೆ ಈ ಸಮಯವೇ ಕಾರಣ. ಆ ಸಮಯದಲ್ಲಿ ನಾವು ಹೇಗೆ ವರ್ತಿಸುವುದರ ಮೇಲೆ ನಿಗದಿಯಾಗಿರುತ್ತದೆ ಮಾಸ್ಟರ್ಸ್. ಕಾರಣ ಪತ್ರಿಜಿಯವರು ಆನಾಪಾನಸತಿ ಧ್ಯಾನ ಹೇಳಿದರು. ಧ್ಯಾನದಿಂದ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತದೆ ಮಾಸ್ಟರ್ಸ್. ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು ಮಾಸ್ಟರ್ಸ್. ಮನಸ್ಸಿಗೆ ನೆಮ್ಮದಿ ಇದ್ದರೆ ಮಾತ್ರ ಬದುಕು ಬಂಗಾರವಾಗುತ್ತದೆ ಮಾಸ್ಟರ್. ಅದಕ್ಕೆ ಎಲ್ಲರಿಗೇ ಬೇಕು ಧ್ಯಾನ. ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಇದನ್ನು ಗಳಿಸಬೇಕೆಂದರೆ ಪತ್ರಿಜಿಯವರ ಧ್ಯಾನ ಸಾಧನೆ ಮಾಸ್ಟರ್ಸ್. ಆ ಭಗವಂತನ ನಿರ್ಣಯದಂತೆ ಯಾರು ಎಲ್ಲಿ ಧ್ಯಾನಕ್ಕೆ ಬಂದಿದ್ದರೂ ಎಲ್ಲರೂ ಕೂಡಿ ಯಾರಾಗಿರುತ್ತಾರೆ. ಏಕೆಂದರೆ ಧ್ಯಾನ ಮಾಡುವವರನ್ನು ಕಷ್ಟ ಎದುರಿಸುವವರ ಗುಂಪಿನಲ್ಲಿಟ್ಟಿದ್ದರೆ ಕಷ್ಟ ಕೊಡುವವರ ಗುಂಪಿನಲ್ಲಿ ಅಲ್ಲ ಮಾಸ್ಟರ್ಸ್. ಹಾಗಾಗಿ ಯಾರು ಧ್ಯಾನಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಆನಂದಮಯಗಳು ಮಾಸ್ಟರ್ಸ್. ಗೌತಮ ಬುದ್ಧರು ಹೇಳುತ್ತಾರೆ, ಮನುಷ್ಯ ಮನೆಯಲ್ಲಿ ಜನಿಸುತ್ತಾನೆ, ಆದರೆ ಮನುಷ್ಯತ್ವ ಕೆಲವರಲ್ಲಿ ಮಾತ್ರ ಜನಿಸುತ್ತ ಸಾಧ್ಯ ಎನ್ನುವರು. ಇದರ ಅರಿವು ಇರುವುದು ಪತ್ರಿಜಿಯವರ 18 ಸೂತ್ರಗಳಿಂದ ಮಾತ್ರ ಮಾಸ್ಟರ್ಸ್. ಬದುಕಿನ ಸತ್ಯ ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರುವುದು, ಕಷ್ಟ ಸುಖಗಳನ್ನು ನಾವೇ ಹೊರಬೇಕು ಮಾಸ್ಟರ್ಸ್. ಅದರಿಂದ ಅವುಗಳಿಂದ ಆನಂದವಾಗಿ ಜೀವಿಸಲು ಪ್ರತಿ ಮನುಷ್ಯರಿಗೂ ಧ್ಯಾನ ಮುಖ್ಯ ಎಂದು ಪತ್ರಿಜಿಯವರು ಹೇಳಿಕೆ ನೀಡಿದ್ದಾರೆ ಮಾಸ್ಟರ್ಸ್. ನಮ್ಮ ಮನಸ್ಸು ನಮ್ಮ ದೇಹ ಒಂದೇ ಕಡೆ ಅಲೈನ್ ಮಾಡಬೇಕು ಅಂದರೆ ಜೊತೆ ಎರಡನ್ನು ಒಂದು ಮಾಡಿದರೆ ಇದಕ್ಕೆ ಮೈಂಡ್ಫುಲ್ನೆಸ್ ಎಂದು ಕರೆಯುತ್ತಾರೆ. ಮನಸ್ಸು ದೇಹ ಎರಡನ್ನು ಚೈತನ್ಯಪೂರ್ವಕವಾಗಿ ವರ್ತಮಾನದಲ್ಲಿ ಇರುವ ಹಾಗೆ ನಾವು ಅಲೈನ್ ಮಾಡಿದರೆ ನಾವು ಚೈತನ್ಯಭರಿತವಾಗಿ ಪ್ರಜ್ಞಾಪೂರ್ವಕವಾಗಿ ಯಾವುದೇ ಕೆಲಸ ಮಾಡಿದರೂ ಅದು ಸಫಲವಾಗುತ್ತದೆ ಮಾಸ್ಟರ್ಸ್. ಮನಸ್ಸು ಶಾಂತವಾಗಿರಬೇಕೆಂದರೆ ಏನು ಮಾಡಬೇಕು? ಈ ಮನಸ್ಸು ಓಡುತ್ತಿದೆ, ಇದನ್ನು ಕಟ್ಟಿ ಹಾಕಲು ಒಬ್ಬ ಸಾಧಕ ಬೇಕಲ್ಲವೇ? ಆ ಮನಸ್ಸನ್ನು ನೋಡುವವರು ಯಾರು? ಅವನು ಎಲ್ಲಿದ್ದಾನೆ? ಅವನು ನೋಡುವ ಪ್ರಕ್ರಿಯೆ ಹೇಗಿದೆ? ದುಃಖಕ್ಕೆ ಕಾರಣವೇನು? ಮನಸ್ಸು ಅದನ್ನು ಶಾಂತಗೊಳಿಸುವುದಾದರೆ ಹೇಗೆ? ಮನಸ್ಸು ವೇಗವಾಗಿ ಓಡುವುದರಿಂದ ನಮ್ಮ ದೇಹದಲ್ಲಿ ಅನಾರೋಗ್ಯ ಕಾಡುತ್ತಿದೆ, ಅದನ್ನು ನಿಲ್ಲಿಸುವುದು ಹೇಗೆ? ನಮ್ಮ ಪತ್ರಿಜಿ ಹೇಳಿದ್ದ ಹಾಗೆ ಧ್ಯಾನ ಇದರಿಂದ ಸಾಕ್ಷಿಯಾಗಿ ಪೂರಕ ರೇಚಕ ಒಳ ಹೋಗುವ ಉಸಿರು ಹೊರ ಬರುವ ಉಸಿರನ್ನು ಗಮನಿಸುತ್ತಾ ಸಾಕ್ಷಿಭೂತವಾಗಿ ಮನಸ್ಸು ಏಕಾಗ್ರತೆಯಲ್ಲಿ ನಿಲ್ಲುತ್ತದೆ. ಆಗ ಯೋಚನೆಗಳು ಮಾಯವಾಗುತ್ತವೆ. ಇದೇ ಆನಾಪಾನಸತಿ ಧ್ಯಾನ ಎಂದು ಪತ್ರಿಜಿ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ಮಾಡುತ್ತಾ ಎಲ್ಲರಿಗೂ ಹೇಳುತ್ತಾ ಅನುಭವ ಹಂಚುತ್ತಾ ಇಡೀ ವಿಶ್ವವನ್ನೇ ಧ್ಯಾನ ಜಗತ್, ಸತ್ಯ ಜಗತ್, ಅಹಿಂಸಾ ಜಗತ್, ಆನಂದಮಯ ಜಗತ್ತು ಮಾಡುವ ವರ್ತಮಾನದಲ್ಲಿ ಜನರೊಳಗೆ ಜೀವನ ನಡೆಸುತ್ತಾ ನಗಿಸುತ್ತಾ ನಲಿಯುತ್ತಾ ಧ್ಯಾನದ ವಿದ್ಯೆಯನ್ನು ತಮ್ಮೆಲ್ಲರಿಗೂ ಕಲಿಸುತ್ತಾ ನಾವು ಕಲಿಯುತ್ತಾ ನಮ್ಮ ಪತ್ರಿಜಿಯವರಿಗೆ ಜೈ, ಧ್ಯಾನ ಜಗತ್ತಿಗೆ ಜೈ, ಧ್ಯಾನವನ್ನು ಸಾರುವ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಜೈ ಅಂತ ಹೇಳುತ್ತಾ ಆನಂದಮಯ ಜೀವನವನ್ನು ಸಾಗಿಸುತ್ತಾ ನಾವು ದುಃಖರಹಿತರಾಗಿ ಆನಂದ ಭರಿತವಾಗಿ ಮುಕ್ತಿ ಜೀವನವನ್ನು ನಡೆಸುತ್ತಾ ಈ ಮನುಷ್ಯ ಜನ್ಮವನ್ನು ಅನಂತಗೊಳಿಸೋಣ ಎಂದು ಹೇಳ್ತಾ ಈ
ಸುಂದರವಾಗಿರತಕ್ಕಂತ ಈ ಒಂದು ಮುಂಜಾನೆಯಲ್ಲಿ ಈ ಅವಕಾಶವನ್ನು ಕೊಟ್ಟಂತಹ ಈ ಒಂದು ವೇದಿಕೆಗೆ, ಈ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ಕಾರ್ಯನಿರ್ವಹಿಸತಕ್ಕಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಮತ್ತೆ ರಂಗನಾಥ್ ಮಾಸ್ಟರ್ಗೆ, ಎಲ್ಲ ಆಸ್ಟಾ ಮಾಸ್ಟರ್ಸ್ಗೆ ನನ್ನ ಅನಂತ ನಮಸ್ಕಾರಗಳು, ಧನ್ಯವಾದಗಳನ್ನು ಹೇಳ್ತೀನಿ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಯೂನಿವರ್ಸಿಟಿ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಒಂದು ಈಗ ಸ್ವಲ್ಪ ಸಮಯ ಕೊಟ್ಟಂತ ಒಂದು ಚಿಕ್ಕ ವಿಷಯವನ್ನು ನಾನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.